ನಮಸ್ತೆ, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ನಿಮಗಂತೂ ಗೊತ್ತೈತಿ, ನನ್ನ ಹೆಸರು ಮಹೇಶ್ ನಮ್ದು ಶಿಂದೆ ಅಂತೇಳಿ. ಪ್ರಾಪರ್ ನಂದ ಘಟಪ್ರಭಾ. ಓಕೆ, ಬಟ್ ನಾವು ಪ್ರೆಸೆಂಟ್ ಇವಾಗ ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ಒಂದು ಬೇನಿವಾಡ ಒಂದು ಗ್ರಾಮದಾಗ ಅದೇವಿ. ಸೊ ಇದು ವಿವಾ ಕಿಸಾನ್ ಗ್ರೋತ್, ರೈಟ್. ಇದೊಂದು ವಿವಾ ಕಿಸಾನ್ ಗ್ರೋತ್ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಐತಿ. ಇದು ಒಂದೇ ಬಾಟಲ್ ಎಲ್ಲ ಬೆಳಿಗ್ಗೆ ಯೂಸ್ ಮಾಡ್ಬೋದು. ಸೊ ಒಬ್ಬರಿಗೆ ಅಜ್ಜಾರಿಗೆ ನಾವು ಇದೊಂದು ಬಾಟಲ್ ಕೊಟ್ಟಿದ್ದು ವಿವಾ ಕಿಸಾನ್ ಗ್ರೋತ್. ಸೊ ಅವ್ರ ಕಡೆಯಿಂದ ಕೇಳ್ಕೊಂಡು ಯಾವ ಥರ ಮುಂಚೆ ಬೆಳೆ ಇತ್ತು ಮತ್ತು ಈಗ ಏನು ಬೆಳೆ ಐತಿ, ಅವ್ರ ಹತ್ರ ಯಾವ ಥರ ಖುಷಿ ಅದಾರ ಹತ್ರ ಅವ್ರಿಗೆ ಕೇಳೋಣ. ಓಕೆ, ಸೊ ನೀವು ನೋಡಕ್ಕೆ ರೆಡಿ ಅದರಿ. ಸೊ ಅವರ ಸಾಧಾರಣ ಪರ್ಸನ್ ಅಲ್ಲ, ಸೊ ವೆರಿ ಟ್ಯಾಲೆಂಟೆಡ್ ಅಜ್ಜಾರ್ ಅದಾರು. ಸೊ ಅವ್ರ ಕಡೆ ಭಾಳಷ್ಟು ಅನುಭವ, ರೈತರದ್ದು ಏನೈತಿ, ಅವ್ರ ಹೊಲದಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಐತಿ ಅವ್ರಿಗೆ. ಸೊ ಇದ್ರ ಮುಖಾಂತರ ಅವ್ರು ಏನು ಹೇಳ್ತಾರೆ ನೋಡೋಣ ಫ್ರೆಂಡ್ಸ್. ಓಕೆ, ನಮಸ್ಕಾರ ಕಾಕ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಕಾಕ? ಕೆಂಪಣ್ಣ ಬರ್ಮಪ್ಪ ಬಂದಾಯಿ ರೀ. ಕೆಂಪಣ್ಣ? ಹಾಂ, ಬರ್ಮಪ್ಪ ಬಂದಾಯಿ. ಓಕೆ, ಈಗ ಯಾವ್ರಾಗದವ್ರು ನಾವು ಅದಾರೆ? ನಾವು ಬೇನಿವಾಡದಾಗ ಅದೇವ್ರಿ. ಬೇನಿವಾಡದಾಗ ಅದೇವಿ. ಹ್ಞೂ. ಓಕೆ, ಇದು ವಿವಾ ಕಿಸಾನ್ ಗೊತ್ತು ಬಾಟಲ್ ರೀ. ನಿಮ್ಗೆ ಯಾವ ಥರ ಸಿಕ್ತ್ರಿ ಸರ್ ಇದು ಬಾಟಲ್ ರೀ? ಇದು ಮೊದಲು ನೀವು ಕುಡಿಕಿತ ಮೊದಲು ರೀ ಸಣ್ಣ ಇತ್ತು ರೀ ಅದು. ಹಾಂ, ಕಬ್ಬು. ಹಾಂ ರೀ. ಸರಿ, ಇಲ್ಲೆಲ್ಲ ನೋಡ್ರಿ. ಹ್ಞೂ, ಇದೆಲ್ಲ ಈ ಪ್ರಕಾರ ಸ್ವಲ್ಪ ಮತ್ತೇನಾಗೈತಿ, ಹಾಂ, ಇದು ಗಂಡು ಉದ್ದ ಆಗೈತ್ರಿ. ಹಾಂ, ಗಂಡು ಉದ್ದಾಗೈತಿ. ಉದ್ದ ಐತ್ರಿ. ಈ ಕಬ್ಬು ನಿಮ್ಮ ಲಾಗೋಡ್ ಕೂಡ ಈಗೇನು ಔಷಧ ಕೊಡಿರಲ್ಲ. ಹಾಂ ರೀ. ಆತರ ನಂತರ ಇದು ಏನು ಗಂಡು ಉದ್ದ ಆತಂದ್ರೆ ರೈತರದ್ದು ಏನೈತ್ರಿ, ಈ ಗಂಡ ಮೇಲೆ ಇರ್ತೈತ್ರಿ. ಅದು ಗಂಡು ಉದ್ದ ಆತಂದ್ರೆ ಅಕ್ಕಿ ಕಬ್ಬು ಉದ್ದ ಆಗ್ತೈತಿ ಅಂತೇಳಿ ರೈತರು ಅನುಭವ ರೀ. ಇದು ಯೂಸ್ ವಿವಾ ಕಿಸಾನ್ ಗೊತ್ತು ಯೂಸ್ ಮಾಡಂತ್ಲೇ ರೀ. ಹಾಂ ರೀ. ನಿಮಗೆ ಪೈಲಾ ಏನು ಫರಕ್ ಇತ್ರಿ, ಈಗ ಏನು ಫರಕ್ ಆತ್ರಿ ಯೂಸ್ ಮಾಡಕ್ಕೆ? ಈ ಗಂಡು ಉದ್ದ ಆತ್ರಿ. ಹಾಂ ರೀ. ಮತ್ತೆ ಈ ಕಬ್ಬು ಮೈತೆ ಆತಿರಲ್ಲ ಗಡ್ಡೆ ಮಂಡ. ಈಗ ನೋಡ್ಬೋದು ಫ್ರೆಂಡ್ಸ್, ನೀವು ಟೋಟಲ್ ಆಗಿ ಇಲ್ಲಂದ್ರು 10ರಿಂದ 8-10 ಗಣಿಕೆ ಅದಾವೆ. ಓಕೆ, ಸೊ ಎನಿಸ್ಬೋದು 1 2 3 4 5 6 7 8 9, ಕಮ್ಮಿ ಇಲ್ಲ 9ರಿಂದ 10 ಗಣಿಕೆ ಅದಾರ ಕಾಕ. 9 ಗಣಿಕೆ ಬರೋಬ್ಬರ ಐತ್ರಲ್ಲ. ಇದಕ್ಕೆ ಏನೇನು ಹಾಕ್ಯಾರ ಈಗ ಪೈಲಾದಿಂದ ರೀ? ಈಗೇನು 10-26 ಒಂದು ಮುಗಿತ್ರ. 10-26 ಹೀರ್ಯಾ ಒಂದು ಚೀಲ. ಹಾಂ ರೀ. ಮತ್ತು ಮುಂದೆ ಈ ಮತ್ತೊಂದು ಯಾವುದು, ಹಾಂ, ಓಕೆ, ಮತ್ತೊಂದು ಕೂಸಿ ಹುಡುಗ್ರಿ. ಮೂರು ಕೂಡಿಸಿ. ಹಾಂ ರೀ. ಅದ್ರ ನಂತರ ಅದೇನು ಅನ್ಸಿರ್ಕಿಲ್ರಿ. ಹಾಂ, ನೀವೇನು ಅಲ್ಲಿ ಹಾಗಾಗಿ ಭೇಟಿ ಆಗಿರಲ್ಲ. ಹಾಂ ರೀ. ಅದ್ರ ನಂತರ ಕಬ್ಬು ಕರ್ಕೊಂಬರಾಕ ತೋರಿಸಿದ್ರಿ, ನಿಮ್ಗೆ ಕರ್ಕೊಂಡ್ಬಂದು ತೋರಿಸಿದ್ರಲ್ಲ. ಹ್ಞೂ, ಅವಾಗೇನು ನಿಮಗೂ ಹೆಂಗೆ ಅನಿಸಿತ್ತು ನೋಡ್ರಲ್ಲ, ಮತ್ತೇನೋ ಆತು ಕಬ್ಬ. ಹಾಂ ರೀ. ಈ ಗಂಡು ಇಟ್ಟು ಉದ್ದರಿಕಲ್ಲ. ಮತ್ತು ಬಿಳಿ ನಮೂನಿ ಕಬ್ಬು ಇರ್ತದ, ಬಿಳಿ ಐತ್ರಿ. ಹಾ, ಅವಾಗ ನಾವು ಬಂದಾಗ ಬಿಳಿ ಐತ್ರಿ. ಈಗೆಲ್ಲ ನೀವು ನೋಡ್ಬೋದು ಯಾವ ತರ ಹಸಿರು ಫುಲ್ ಗ್ರೀನ್ ಅಂದ್ರೆ ಫುಲ್ ಗ್ರೀನ್ ಆಗೈತಿ, ರೈಟ್. ಸೊ ನೀವು ನೋಡ್ಬೋದು ಯಾವ ತರ ಜಬರ್ದಸ್ತ್ ಎಲ್ಲ ಎಲಿ ಎಲ್ಲ ದೊಡ್ಡದಾಗಿದೆ, ರೈಟ್. ಕಬ್ಬು ಕೂಡ ಊದಾಗೈತಿ. ಸ್ವತಃ ರೈತರಾದ ಕೆಂಪಣ್ಣ ಅಂಕಲ್ ಹೇಳತ್ತಾರ. ಓಕೆ, ಸೊ ನೋಡ್ಬೋದು ಯಾವ ತರ ಎಲಿ ಐತಿ ಅಂತ ಹೇಳಿ, ರೈಟ್. ಅದ್ರ ನಂತರ ನೀವು ಕ್ವಾರ್ಟರ್ ಒಳಗ್ರಿ ಸರ್. ಹಾ ರೀ. ರೈತರು ಬಂದು ನೋಡತ್ತಾರ್ರಿ. ರೈತರು ಬಂದು ನೋಡತ್ತಾರ್ರಿ. ನೋಡತ್ತಾರ. ವಾವ್, ಗ್ರೇಟ್. ಅದನ್ನ ಬಂದು ನಾವು ಯಾರಂತಲ್ಲಿ ಏನಾತ ಹೇಳಿ ಔಷಧ ತೊಗೊಂತೀರಿ ಅಂತ ಕೇಳತ್ತಾರ್ರಿ. ಹಾಂ ರೀ. ಅದ್ರ ನಂತರ ನಾವು ಈಗ ಫೋನ್ ನಂಬರ್ ನಿಮ್ಮ ಹಂತಲ್ಲಿ ತೊಗೋತವ್ರಿ, ಕೊಡಕ್ರಿ. ಹಾಂ ರೀ. ಅವ್ರಿಗೆಲ್ಲ ನಿಮ್ಮ ಫೋನ್ ನಂಬರ್ ಕೊಡ್ಬೇಕಾಗಿತ್ರಿ. ಓಕೆ, ಓಕೆ. ಸೊ ಈ ತರ ಈ ಬಾಟ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಖುಷಿ ಐತ್ರಿ? ಹಾಂ, ಫುಲ್ ಖುಷಿ ರೀ. ಫುಲ್ ಖುಷಿ ಐತ್ರಿ. ಹಾಂ, ಓಕೆ. ಸೊ ಇಷ್ಟ ರೈತರು ಹೇಳತ್ತಾರ. ಕೆಂಪನ ಕಾಕ ಅವರು ಸ್ವತಃ ಇದು ಬಾಟಲ್ ಯೂಸ್ ಮಾಡಿ ಅವ್ರು ಹೇಳತ್ತಾರ. ನಮ್ದು ಒಂದೇ ರೂಲ್ಸ್ ಐತಿ, ಬ್ರ್ಯಾಂಡ್ ಪ್ರಾಮಿಸ್, ವಿ ಕಮಿಟ್ ವಿ ಡೂ. ನಾವು ಏನು ಹೇಳ್ತೀವಿ ರೈತರಿಗೆ ಅದ ಇಲ್ಲಿ ಆಗೋದೈತಿ. ಯಾರಿಗೂ ಇಲ್ಲಿ ಸುಳ್ಳು ಹೇಳಬಾರ್ದು, ಯಾರಿಗೂ ಏನು ಮೋಸ ಆಗಬಾರ್ದು, ಕರೆಕ್ಟ್. ಸೊ ಇದು ಒಂದೇ ಬಾಟಲ್ ವಿವಾ ಕಿಸಾನ್ ಗೊತ್ತು ಅವ್ರು ಯೂಸ್ ಮಾಡಿದ್ದು. ಒಂದು ಡ್ರಿಂಚ್ ಮತ್ತು ಒಂದು ಸ್ಪ್ರೇ ಆಗೈತಿ ಅಷ್ಟ. ಓಕೆ, ಸೊ ಟೋಟಲ್ ಇದು ಎಷ್ಟು ತಿಂಗಳು ಬೆಳೆಯುತ್ತೆ? ಕಮ್ಮಿ ಇಲ್ಲ ಅಂದ್ರೆ ಕಾಕ 4 ತಿಂಗಳು ಬೆಳೆಯುತ್ತೆ. 4 ತಿಂಗಳು ಬೆಳೆಯುತ್ರಿ. ನೀವು ನೋಡ್ಬೋದು. ಮುಂಚೆ ಅಂದ್ರೆ ಭಾಳ ಡೇಂಜರ್ ಐತ್ರಿ. ನಾನು ನಿಮ್ಗೆ ಅದು ಫೋಟೋನು ಕೂಡ ಕಳಿಸ್ತೇನೆ. ಓಕೆ, ಸೊ ಎಲ್ಲ ರೈತರಿಗೆ ಹೇಳಕ್ಕೆ ಒಂದೇ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಕೆಮಿಕಲನ್ನು ಕಡಿಮೆ ಮಾಡಿರಿ. ಕೆಮಿಕಲನ್ನು ಕಡಿಮೆ ಮಾಡಿ. ಸೊ ಪ್ಯೂರ್ ಆರ್ಗ್ಯಾನಿಕ್ ಯೂಸ್ ಮಾಡಿರಿ. ನಿಮ್ಮ ಭೂಮಿ ಫಲವತ್ತತೆನೂ ಚಲೋ ಉಳಿತೈತಿ ಮತ್ತು ನಿಮ್ದು ಇಳುವರಿನೂ ಕೂಡ ಜಾಸ್ತಿ ಆಕೈತಿ. ಇಷ್ಟು ಹೇಳಿ ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಇದು ಜೌಗರಿ ಮೊದಲು ಸರ್. ಹಾಂ ರೀ. ಇದು ಜೌಗರಿ ಇದು. ಹಾಂ, ಇಷ್ಟು ಕಬ್ಬು ವರ್ಷ ಕುಂಡ ಐತಿರ್ಕಿಲ್ರಿ ಈ ಪ್ರಕಾರ. ಈಗ ನೀವು ನೋಡ್ರಲ್ಲ, ಖಾಲಿ ಇದು ಹಸಿನೇ ತಪ್ಪದಲ್ರಿ, ನೀರ ಸೋಗಲ್ಲ ನೋಡ್ರಿ. ಎಷ್ಟು ಅಂಕಲ್ ನಾ ಎಂಡ್ ಮಾಡತ್ತೀನಿ, ಅಂಕಲ್ ಎಂಡ್ ಮಾಡಕ್ ಬಿಡತ್ತಿಲ್ಲ. ಆ ಥರ ಅವ್ರಿಗೆ ಜಬರ್ದಸ್ತ್ ರಿಸಲ್ಟ್ ಬಂದಿರೈತಿ. ಓಕೆ, ಸೊ ಅಜ್ಜಾರು ಹೇಳಿದ ಮಾತಿಗೆ ಈ ಕಿಸಾನ್ ಗೊತ್ತು ನೀವು ಜಸ್ಟ್ ಒಂದು ಸತಿ ಕಿಸಾನ್ ಗೊತ್ತು ಯೂಸ್ ಮಾಡಿರಿ. ನಿಮ್ಮ ಲೈಫ್ ಲಾಂಗ್ ಎಲ್ಲಾನು ಗ್ರೋತ್ ಆಗೋದು. ಇಷ್ಟು ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಾಮರ್.